ಬ್ರೇಕ್ ನಂತರ ಬೊಂಬಾಟ್ ಭದ್ರಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಮತ್ತೊಬ್ಬ ಅತಿಥಿ ಈಗ ಜಾಯ್ನ್ ಆಗಿದ್ದಾರೆ, ವಿನೋದ್ ರೆಡ್ಡಿ. ಅವರು ಕೂಡ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ವಿನೋದ್ ರೆಡ್ಡಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಶ್ನೆ ನೇರವಾಗಿ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಸೊ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು? ಭದ್ರಾ ನಾವು ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಎಂಡ್ ಆಗೋವರೆಗೂ ಇಟ್ಸ್ ಅನ್ ಅನ್ಫರ್ಗೆಟಬಲ್ ಜರ್ನಿ. ಓಕೆ, ಅಷ್ಟು ಹೇಳ್ಬೋದು. ಮತ್ತು ಏನೇ ಆಗಲಿ, ಒಂದು ಅನಿಮಲ್ ಸೈಟಿಂಗ್ಸ್ ಆಗಲಿ, ಆ ಲ್ಯಾಂಡ್ಸ್ಕೇಪ್ ಆಗಲಿ, ಯಾವುದೇ ಆಗಲಿ ಒಂದು ಸಣ್ಣ ಬೇಜಾರಿಲ್ಲ. ಅಲ್ಲಿ ಎಲ್ಲ ಒಂದು ಖುಷಿ ಕೊಡುವಂಥ ಒಂದು ಅನುಭವ ನಮಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಎಂಡ್ ಆಗಿರೋದೇ ನಮಗೆ ತುಂಬ ಸಂತೋಷವಾದ. ಪ್ಲಾನ್ಸ್ ಹೇಗೆ ಮಾಡ್ಕೊಂಡ್ರಿ? ಮೊದಲು ಬಂದು ಪ್ರಶಾಂತ್ ಅವ್ರು ನಿಮ್ಮ ಜೊತೆ ಹೇಳ್ಕೊಂಡಾಗ ಅಥವಾ ನೀವು ಚರ್ಚೆಗಳು ಮಾಡಿದಾಗ ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ? ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡ್ರಿ? ಐಡಿಯಾ ಪ್ರಶಾಂತ್ ನಾಯ್ಕ ಅವ್ರದ್ದು. ಓಕೆ, ಈ ಥರ ಏನಾದರೂ ಮಾಡಬೇಕು ಅನ್ನೋ ಒಂದು ಐಡಿಯಾ. ಭದ್ರಾ ಅನ್ನೋದು ಏನಕ್ಕೆ ಚೂಸ್ ಮಾಡಿದ್ರಿ ಅನ್ನೋದೆಲ್ಲ ಒಂದೇ ಟೀಮ್ ಆಗಿರೋದನ್ನ ತುಂಬ ವರ್ಷಗಳಿಂದ ಸ್ನೇಹಿತರು ನಾವು. ಓಕೆ. ಸೊ ಸ್ಟಾರ್ಟ್ ಆದಾಗ ನಾವು ಹಿಂಗೆ ಎಲ್ಲರೂ ಬಂಡೀಪುರ, ನಾಗರೋಲೆ ಹಿಂಗೆ ಅಂತಾರೆ. ಆದರೆ ನಾವು ಏನಕ್ಕೆ ಭದ್ರಾ ಅಂತ ಸ್ಟಾರ್ಟ್ ಮಾಡ್ತೀವಿ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಹೆಸರಲ್ಲೇ ಹೇಳುತ್ತೆ ಅನ್ಸಂಗ್ ಅಂತ. ಸೊ ಅಲ್ಲಿರೋ ಅನಿಮಲ್ಸೇ ಆಗಲಿ, ಲ್ಯಾಂಡ್ಸ್ಕೇಪ್ ಆಗಲಿ ತುಂಬಾ ವ್ಯತ್ಯಾಸ ಇದೆ. ಓಕೆ, ಎಸ್ಪೆಷಲಿ ಆನೆಗಳು ಮತ್ತು ಸಾಂಬಾರ್ ಡೀರ್ ಅಂತಾರೆ. ಓಕೆ, ತುಂಬಾ ವ್ಯತ್ಯಾಸ ಇದೆ ಸೈಜಲ್ಲಾಗಲಿ. ಸೊ ಮತ್ತು ಅದನ್ನು ಭದ್ರಾ, ಇದು ಬಂಡೀಪುರ್ ಮತ್ತು ನಾಗರೋಲ್ ಥರ ಫೇಮಸ್, ಸ್ವಲ್ಪ ಅಟ್ಲೀಸ್ಟ್ ಆ ಲೆವೆಲ್ಗೆ ಇಲ್ಲ ಅಂದ್ರೂ ಒಂದು ಲೆವೆಲ್ ಬರಬೇಕು ಅಂತ ಒಂದು ಮೈಂಡಲ್ಲಿತ್ತು ನಮಗೆ. ಓಕೆ. ಸೊ ಅದರಿಂದ ನಾವು ಭದ್ರಾ ಅನ್ನೋದು ಎಲ್ಲ ಸೇರಿ ಡಿಸೈಡ್ ಮಾಡಿ. ಪ್ರಶಾಂತ್ ಅವರೇ, ಸೊ ಸಾಮಾನ್ಯವಾಗಿ ಈ ರೀತಿಯ ಶೂಟ್ಗಳನ್ನ ಮಾಡಬೇಕಾದ್ರೆ ತುಂಬಾ ಚಾಲೆಂಜಸ್ ಇರುತ್ತೆ. ಯಾಕಂತಂದ್ರೆ ಪ್ರಾಣಿಗಳು ಯಾವುದೇ ಟೈಮಲ್ಲೂ ಕೂಡ ನಮ್ಮನ್ನ ಅಟ್ಯಾಕ್ ಮಾಡಬಹುದು. ಸೊ ತುಂಬಾನೇ ಕೂಡ ಜಾಗೃತಿಯಿಂದ ಕೂಡ ಇದನ್ನ ಶೂಟ್ ಮಾಡಬೇಕಾಗುತ್ತೆ. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಇರುವಂತದ್ದು? ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ಅದೇ ಪ್ರಾಣಿಗಳು ಅಂತಂದ್ರೆ, ಸೊ ನಾವು ಮೊದಲೇ ನಮಗೆ ವೈಲ್ಡ್ ಲೈಫ್ ಅಲ್ಲಿ ನಾವು ಇರೋದ್ರಿಂದ ಸೊ ನಮಗೆ ಗೊತ್ತು ಅಂದ್ರೆ ಬಿಹೇವಿಯರ್ಸ್. ಆಕ್ಚುಲಿ ವೈಲ್ಡ್ ಅನಿಮಲ್ಸ್ ನಾರ್ಮಲ್ ಜನ ಅನ್ಕೊಂಡ್ರೆ ತರ ಅಲ್ಲ. ಅಂದ್ರೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ, ನಮ್ಮ ಸಾಯಿಸ್ಬಿಡುತ್ತೆ ಅಂತೆಲ್ಲ. ನಮಗೆ ಎಷ್ಟು ಭಯನೋ ಪ್ರಾಣಿಗಳು ಕಂಡ್ರೆ ಅಷ್ಟೇ ಭಯ ಅದಕ್ಕೂ ಇರುತ್ತೆ. ಅದಕ್ಕೆ ಆಕ್ಚುಲಿ 10 ಪಟ್ಟು ಜಾಸ್ತಿ ಅದಕ್ಕೆ ಇರುತ್ತೆ ಭಯ ನಮ್ ಕಂಡ್ರೆ. ನಾವೆಲ್ಲ ಒಂದು ಸ್ಟ್ರೇಂಜ್ ಅದಕ್ಕೆ. ಎಲ್ಲ ಪ್ರಾಣಿಗಳು ವೈಲ್ಡ್ ಅನಿಮಲ್ಸ್ಗೆ ಅಂತ ನಾವು ಸ್ಟ್ರೇಂಜ್ ಯಾವಲ್ಲೂ. ಸೊ ಈವನ್ ಟೈಗರು ಅಷ್ಟೇ. ನಾವು ನೋಡಿದ್ರು ಟೈಗರ್, ನಾವು ಎಷ್ಟೋ ಸಲ ಆನ್ ಫುಟ್ ಟೈಗರ್ ನೋಡಿದಿರಿ ಶೂಟ್ ಮಾಡ್ಬೇಕಾದ್ರೆ. ಅದ್ ಪಡಿಗೆ ದೊಡ್ಡ ಹೋಗ್ಬಿಡುತ್ತೆ ನಮ್ಮನ್ನ ನೋಡಿ. ಎಲ್ಲೊಂದ್ ಕಡೆ ಶೂಟ್ ಮಾಡೋ ಟೈಮಲ್ಲಿ ಆನೆ ಕೂಡ ನಿಮ್ಮ ಮೇಲೆ ಏನೋ ಅಟ್ಯಾಕ್ ಮಾಡಿತ್ತು. ಅಟ್ಯಾಕ್ ಅಲ್ಲ, ಚಾರ್ಜ್ ಅಂತ ಅಂದ್ರೆ ಮಾಕ್ ಚಾರ್ಜ್. ಅಂದ್ರೆ ಆನೆಗೆ ಪೂರ್ ಐ ಸೈಟ್. ಓಕೆ, ಐ ಥಿಂಕ್ ಏನು ಟಿವಿ ಮೇಲೆ ಬರ್ತಾ ಇದೆ ದೃಶ್ಯಾವಳಿ, ಇದೆ ಅನ್ಸುತ್ತೆ. ಹೌದು, ಅಂದ್ರೆ ನಮ್ನ ನೋಡಿ ವಾರ್ನಿಂಗ್ ಕೊಡ್ತಾ ಇದೆ ಅದು. ಬಂದ್ಬಿಟ್ಟು ಅಂದ್ರೆ ಅದು ಆಕ್ಚುಲಿ ಅದು ಭಯದಿಂದಾನೇ ಬಂದಿರೋದು. ಓಕೆ, ಅಂದ್ರೆ ನಾವೇನೋ ಮಾಡ್ಬಿಡ್ತೀರ ಅದಕ್ಕೇನೋ ಅಂತ. ಸೊ ಬಂದು ಒಂದ್ ಎದುರಿಸ್ಬಿಟ್ಟು ನಮ್ನ ಅದ್ ನೋಡಿ ಅದ್ ಹಿಂದೆ ಹೊರಟೋಗಿದೆ ಅದು. ಓಕೆ. ಸೊ ಹಂಗಾಗಿ ಅದ್ರ ತಪ್ಪು ಅಂತ ನಾವ್ ಹೇಳಕ್ ಬರಲ್ಲ. ಯಾಕಂದ್ರೆ ವೈಲ್ಡ್ ಅನಿಮಲ್ಸ್ ಯಾವತ್ತೂ ತುಂಬಾ ಹತ್ರ ಹೋಗ್ಬಾರ್ದು. ಹೌದು. ಓಕೆ, ಸೇಫ್ ಡಿಸ್ಟೆನ್ಸ್ ಅನ್ನೋದಿರುತ್ತೆ, ಅದನ್ನ ಮೇಂಟೈನ್ ಮಾಡ್ಬೇಕು. ಚಾರ್ಜ್ ಆಗಿ ಆಗುತ್ತೆ. ಓಕೆ, ಸಂಜಯ್ ಅವರೇ, ಸೊ ಇವರೆಲ್ಲ ಬಂದು ಒಂದು ಟೀಮ್ ನಿಮ್ಮನ್ನು ಅಪ್ರೋಚ್ ಮಾಡಿದಾಗ ನೀವು ಕೂಡ ಓಕೆ ಪರ್ಮಿಷನ್ ಕೊಟ್ರಿ, ನಿಮ್ದೇ ಕೆಲವೊಂದು ಮಾನದಂಡಗಳಿತ್ತು. ಸೊ ನಿಜಕ್ಕೂ ಕೂಡ ನಿಮ್ಗೆ ಖುಷಿ ಕೊಟ್ಟಿದ್ಯಾ ಆ ವಿಡಿಯೋ ಅಥವಾ ದಿ ಅನ್ಸಂಗ್? ಅಲ್ಲ, ತುಂಬಾ ಖುಷಿ ಪಟ್ಟೆ. ಫಸ್ಟ್ ಆಫ್ ಆಲ್ ಅವ್ರದ್ದು ಹೆಸರು ಅಷ್ಟು ಒಳ್ಳೆ ಹೆಸರು ಇದೆ. ನಾನು ನೆವರ್ ಇಮ್ಯಾಜಿನ್ ಮಾಡಿಲ್ಲ ಅನ್ಸಂಗ್ ಅಂದ್ರೆ. ಅಂಡ್ ಇವ್ರದ್ದು ಹೇಳಿದಾಗೆ ಅನ್ಸಂಗ್ ಅಬೌಟ್ ದ ಸ್ಟಾಫ್, ಅನ್ಸಂಗ್ ಅಬೌಟ್ ದ ಸೀನರಿ, ಅಬೌಟ್ ದ ಫಾರೆಸ್ಟ್. ಯಾಕಂದ್ರೆ ಕರ್ನಾಟಕದಲ್ಲಿ ಏನಾಗಿತ್ತು ಅಂದ್ರೆ ಬಾಂದೀಪುರ್, ಕಬ್ನಿ, ನಾಗರಹೊಳೆ ಅವೆಲ್ಲ ಮೈಂಡ್ ಇದೆ. ಬಟ್ ಈ ಭದ್ರಾ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ಭದ್ರಾ ತಾವಲಿ ಅಲ್ಲಿ ಹೋದ್ರೆ ಅಷ್ಟು ಬ್ಯೂಟಿಫುಲ್ ಫಾರೆಸ್ಟ್ ಇದೆ, ಅದು ಹೇಳಲಿಕ್ಕಾಗಲ್ಲ. ಒನ್ ಶುಡ್ ಗೋ ಅಂಡ್ ಸಿ ಇಟ್. ಸೊ ಇವ್ರದ್ದು ಫಿಲ್ಮ್ನಲ್ಲಿ ದ ಎಫರ್ಟ್ ವಿಚ್ ಅವರ್ ಫ್ರಂಟ್ ಲೈನ್ ಸ್ಟಾಫ್ ಪುಟ್ಸ್ ಶೋನ್ ವೆರಿ ಬ್ಯೂಟಿಫುಲ್ಲಿ. ನನಗೆ ಭಾಳ ಖುಷಿ ಆಯಿತು. ಓಕೆ. ಆ್ಯಂಡ್ ಯಾಕಂದರೆ ಜನರಿಗೆ ಏನೂ ಮಾಹಿತಿ ಇಲ್ಲ ಫ್ರಂಟ್ ಲೈನ್ ಬಗ್ಗೆ. ಅವರು ಬರೀ ಆಫೀಸರ್ ನೋಡ್ತಾರೆ, RFO ತನಕ ನೋಡ್ತಾರೆ, ಹೌದಾ ಒಂದು RFO ಇಡ್ತಾರೆ ಅಂತ. ಬಟ್ ದೀಸ್ ಪೀಪಲ್ ಆರ್ ವರ್ಕಿಂಗ್ 24/7. ಅಂಡ್ ಕ್ಯಾಂಪ್ಗಳು ಭಾಳ ಡೀಪ್ ಇಂಟೀರಿಯರ್ ಇರ್ತದೆ. ಅಲ್ಲಿ ಅವರು ಹಗಲು ರಾತ್ರಿ ಅಲ್ಲೇ ಅವರು ಇರ್ತಾರೆ, ಅಲ್ಲೇ ಅಡುಗೆ ಮಾಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲ ಕಾಡು ಹೋಗಿ ತಿರುಗಾಡಿ ಏನಾದರೂ ಇನ್ಫಾರ್ಮೇಶನ್ ಎಲ್ಲ ರೆಕಾರ್ಡ್ ಮಾಡ್ತಾರೆ. ಇಟ್ಸ್ ಅ ವೆರಿ ಸೈಂಟಿಫಿಕ್ ವೇ ಆಫ್ ಡೂಯಿಂಗ್ ಪ್ರೊಟೆಕ್ಷನ್. ಸೊ ಅದಕ್ಕೆ ನಮ್ಮ ಕಾಡ್ ಇಸ್ ವೆರಿ ಸೇಫ್, ಅನಿಮಲ್ಸ್ ಆರ್ ವೆರಿ ಸೇಫ್ ಜಸ್ಟ್ ಬಿಕಾಸ್ ಆಫ್ ದೀಸ್ ಫ್ರಂಟ್ ಲೈನ್ಸ್. ಭದ್ರಾ ಸ್ಪೆಷಾಲಿಟಿ ಏನು ಅಂತ? ಭದ್ರಾ ಸುಮಾರು ಒಂದು 500 ಸ್ಕ್ವೇರ್ ಕಿಲೋಮೀಟರ್ ಇದೆ ಏರಿಯಾ ಭದ್ರಾದಲ್ಲಿ. ಅದರಲ್ಲಿ ಬಂಬು ಬಹಳ ಫಸ್ಟ್ ಕ್ಲಾಸ್ ಇದೆ, ವೆರಿ ಬ್ಯೂಟಿಫುಲ್ ಬ್ಯಾಂಬು. ನೋ ವೆರಿ ವಿಲ್ ಫೈಂಡ್ ಸಚ್ ಎ ಬ್ಯೂಟಿಫುಲ್ ಬ್ಯಾಂಬು. ಆಮೇಲೆ ಗೌರ್, ದಟ್ ಇಸ್ ಇಂಡಿಯನ್ ಬೈಸನ್. ಇಂಡಿಯನ್ ಬೈಸನ್ ಸೈಜ್ ನಿಮಗೆ ಭದ್ರದಲ್ಲಿ ಏನು ಸಿಗುತ್ತೆ, ನಿಮಗೆ ಇಡೀ ಫಾರೆಸ್ಟ್ ನಲ್ಲಿ ಯಾವಂತ ಜಾಗವನ್ನು ಸಿಗಲ್ಲ. ವೆರಿ ಹೆಫ್ಟಿ, 1000 kg ಮೇಲೆ ಜಾಸ್ತಿ ಇದೆ. ಆಮೇಲೆ ಸಾಂಬಾರ್ಗಳು ಭದ್ರಾದಲ್ಲಿ ಸ್ವಲ್ಪ ಫಾರೆಸ್ಟ್ ಥಿಕ್ ಇದೆ, ಸ್ವಲ್ಪ ಸೈಟಿಂಗ್ ಕಮ್ಮಿ ಇದೆ. ಬಟ್ ಏನು ಅನಿಮಲ್ ಸಿಗ್ತದೆ ದಟ್ ಇಸ್ ದ ಬೆಸ್ಟ್ ಆಫ್ ದ ಕ್ವಾಲಿಟಿ. ಸಾಂಬಾರ್ ಆಗಲಿ, ಆನೆ ಆಗಲಿ, ಬೈಸನ್ ಆಗಲಿ, ವೆರಿ ಹೆಲ್ದಿ. ಓಕೆ.
And one thing more about Bhadra is staff is so good that in the last 5-6 ವರ್ಷದಲ್ಲಿ ಒಂದು ಬೆಂಕಿದು ಒಂದು ಇನ್ಸಿಡೆಂಟ್ ಇಲ್ಲ. ಓಕೆ. ಬೇರೆ ಕಾಡಲ್ಲಿ ತಾವು ಬಹಳ ಸಲ ಕೇಳ್ತೀರಿ ಬೆಂಕಿ ಬಿತ್ತಷ್ಟು ಸಲ ಸುಟ್ಟೋಗಿದೆ. ಇಲ್ಲಿ 6 years ಎಲ್ಲ ಅಬ್ಸಲ್ಯೂಟ್ ಪ್ರೊಟೆಕ್ಷನ್ ಮಾಡಿದ್ದಾರೆ. ಓಕೆ ಓಕೆ. ಪ್ರಶಾಂತ್ ಅವರೇ, ಎಷ್ಟು ಕ್ಯಾಮ್ರಾಗಳನ್ನ ಯೂಸ್ ಮಾಡಿದ್ರಿ, ಹಾಗೇನೆ ಎಷ್ಟು ದಿನ ಶೂಟ್ ಮಾಡಿದ್ರಿ? ಅಂದ್ರೆ ಸರ್ ಹೇಳ್ತಾ ಇದ್ರು ಹಗಲು ರಾತ್ರಿ ಅಲ್ಲೇ ಅವರು ಸ್ಟೇ ಆಗಿ ಕಂಪ್ಲೀಟ್ ಆಗಿ ಶೂಟ್ ಮಾಡ್ತಾ ಇದ್ರು. ಸೊ ಒಂದೊಂದು ಕ್ಷಣವನ್ನು ಕೂಡ ಅವರು ಸೆರೆ ಹಿಡಿಯುವಂತ ಕೆಲಸದಲ್ಲಿ ನಿರತರಾಗಿದ್ರು ಅನ್ನೋದು. ಸೊ ಎಷ್ಟು ದಿನಗಳ ಕಾಲ ನೀವು ಶೂಟ್ ಮಾಡಿದ್ರಿ, ಯಾವ ರೀತಿಯ ಕ್ಯಾಮ್ರಾಗಳನ್ನ ಬಳಕೆ ಮಾಡಿದ್ರಿ? ಸೊ ಆಕ್ಚುಲಿ ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ 9 months ನಾವು ಶೂಟಿಂಗೇ ಆಗಿದೆ. ಸೊ 9 months ಅಂದ್ರೆ ಆಕ್ಚುಲಿ ಶೂಟಿಂಗ್ ಡೇಸ್ ಕೌಂಟ್ ಮಾಡಿದ್ರೆ ಒಂದು 85 ದಿನ ಶೂಟ್ ಮಾಡಿದ್ರಿ. ಓಕೆ. ಸೊ ಸರ್ ಹೇಳ್ದಂಗೆ ಅಲ್ಲಿ ಎಷ್ಟು ಕಷ್ಟ ಸ್ಟಾಫ್ದು ಅಂತಂದ್ರೆ ನಾವು ಪಟ್ಟಿದ ಕಷ್ಟ ಏನೂ ಇಲ್ಲ ಅವ್ರ ಮುಂದೆ. ಯಾಕಂದ್ರೆ ಒಂದು ಮೊಬೈಲ್ ಕನೆಕ್ಟಿವಿಟಿ ಇರಲ್ಲ, ಒಂದು ಮೊಬೈಲ್ ಕನೆಕ್ಟಿವಿಟಿ ಮತ್ತೊಂದು ಏನೇ ಒಂದು ಎಮರ್ಜೆನ್ಸಿ ಆದ್ರೂ ತುಂಬಾ ಕಷ್ಟ ಇದೆ ಲೈಫಲ್ಲಿ. ತುಂಬಾ ಡೀಪ್ ಫಾರೆಸ್ಟ್ ಅಲ್ಲಿ ಇರ್ತಾರೆ. ಸೊ ಆಮೇಲೆ ಹೊರಗ್ ಜಗತ್ತೇ ಗೊತ್ತಿರಲ್ಲ ಅವ್ರಿಗೆ, ಏನ್ ಆಗ್ತಾ ಇದೆ ಒಂದು ನ್ಯೂಸ್ ಗೊತ್ತಿರಲ್ಲ. ಆಮೇಲೆ ನಾವು ಶೂಟ್ ಮಾಡಕ್ ನಾವು ಹೋದಾಗ ಆಂಟಿ ಪೋಚಿಂಗ್ ಕ್ಯಾಮ್ಗೆ ಹೋದಾಗ ಅವ್ರು ಖುಷಿ ಪಡ್ತಾ ಇದ್ರು. ಅಂದ್ರೆ ನಾವು 4 ಜನ ಮಕ ಮಾರಿ ನೋಡ್ತಾ ಇದ್ರಿ, ಇದಾದ ಹೊಸ ಮಕ ಬಂತು, ಅಷ್ಟು ಖುಷಿ. ಆಮೇಲೆ ನಾವು ವಾಪಸ್ ನಾವು ಹೋಗ್ಬೇಕಾರೆ ಆಂಟಿ ಪೋಚಿಂಗ್ ಕ್ಯಾಂಪ್ ಇಂದ ಹೋಗ್ಬೇಕಾರೆ ಎಲ್ಲೋ ಒಂದು ಅಲ್ಲೊಂದು ಎಮೋಷನಲ್ ಅವ್ರಿಗೆ ಅಂದ್ರೆ ಬೇಜಾರು ಕಳ್ಸ್ಕೊಡಕ್ಕೆ, ಸರ್ ಇಷ್ಟು ದಿವಸ 3 days ಇದ್ರಿ ನೀವು, ಚೆನ್ನಾಗಿತ್ತು, ಈ ತರ ಅಂದ್ರೆ ಅಷ್ಟು ರಿಮೋಟ್ ಏರಿಯಾಸ್ ಅಲ್ಲಿ ಇರ್ತಾರೆ ಅವರು. ಇದೆಲ್ಲ ನೋಡಕ್ ನಮ್ಗೇನು ನಮ್ಗಂದ್ರೆ ನಾವು ಬೆಂಗಳೂರಲ್ಲಿ ಇದ್ದಾಗ ನಮ್ಗೆ ಕಷ್ಟ ಅನ್ಸುತ್ತೆ. ಯಾಕಂದ್ರೆ ನಾವು ಈ ನಾ ಸ್ಟಾರ್ಟ್ ಮಾಡಿದಾಗ ಮಳೆಗಾಲ ತುಂಬಾನೇ ಜಿಗ್ನೆ ನಮ್ಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್, ಫಸ್ಟ್ ಎಕ್ಸ್ಪೀರಿಯನ್ಸ್. ಒಂದು 20-30 ಜಿಗ್ನೆಗಳು ಹತ್ಕೊಂಡಿರೋದು ಕಾಲುಗಳಲ್ಲಿ, ಲೀಚಸ್ ಅದೆಲ್ಲ ತಕ್ಕೊಂಡು ಅಲ್ಲಿ ಒಂದೊಂದ್ ಸ್ಟೇಜ್ ಅಲ್ಲೂ ಒಂದೊಂದ್ ಸೀಸನ್ ಅಲ್ಲೂ ಒಂದೊಂದ್ ತರ ಕಷ್ಟನೇ ಅಲ್ಲಿ. ತುಂಬಾ ಚಾಲೆಂಜ್ ಇತ್ತು ಅಂತ ಒಂದು ಕ್ಷಣ ಅಂತ ಯಾವ್ದು ಇದೆಯಾ ನಿಮ್ಗೆ ಅಲ್ಲಿ? ತುಂಬಾ ಚಾಲೆಂಜ್ ಅನ್ನು ನಡೆಯೋದೇ ಒಂದು ಚಾಲೆಂಜ್ ಆಗ್ಬಿಟ್ಟಿತ್ತು ಅಲ್ಲಿ. ಆ ಟೆರೆನ್ಸ್, ಬೆಟ್ಟಗಳು, ಯಾಕಂದ್ರೆ ಜೀಪ್ ಟ್ರ್ಯಾಕ್ಸ್ ನೋಡಿ ಎಲ್ಲಾ ಕಡೆ ಜೀಪ್ ಟ್ರ್ಯಾಕ್ ಹೋಗಕ್ಕಾಗಲ್ಲ. ಅದೇ ಬೆಸ್ಟ್ ಪಾರ್ಟ್ ಆಕ್ಚುಲಿ. ಇವನ್ ಸ್ಟಾಫ್ ಕೂಡ ಅಲ್ಲಿ ಅವರು ಫುಡ್ ಪೆಟ್ರೋಲಿಂಗ್ ಮಾಡೋದು, ಜೀಪಲ್ಲಿ ಪೆಟ್ರೋಲಿಂಗ್ ಮಾಡಲ್ಲ. ಎಲ್ಲಾ ಏರಿಯಾನ ಕವರ್ ಮಾಡೋದು ಬೈ ಫುಟ್ ಅಲ್ಲೇ ನಡ್ಕೊಂಡು ಹೋಗಿ ಎಲ್ಲಾ ತರ ಏರಿಯಾನ ಕವರ್ ಮಾಡಿ ಎಲ್ಲೂ ಏನು ಪ್ರಾಬ್ಲಮ್ ಆಗದೆ ನೋಡ್ಕೊಂಡು. ಸೊ ಏನ್ ಸೇಫ್ ಅಂತೀರಿ ನಾವು ಫಾರೆಸ್ಟ್ ಏನೇ ಟೈಗರ್ ರಿಸರ್ವ್ ಆಗ್ಲಿ ಅಂದ್ರೆ, ಸೊ ಅದೆಲ್ಲ ಇವ್ರುಗಳಿಂದಾನೆ. ಸೊ ಅದೇ ನಮ್ಮ ಒಂದು ದೃಷ್ಟಿ, ಅದಕ್ಕೆ ನಾವು ಅವ್ರ ಬಗ್ಗೆ ಅಂತ ಮಾಡಿದ್ದು, ಅದಕ್ಕೆ ಅನ್ಸಂಗ್ ಅಂತ ಇಟ್ಟು ನಾವು ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಇನ್ನೊಂದು ಹೇಳ್ಬೇಕು ಇಂಟ್ರೆಸ್ಟಿಂಗ್ ಏನಂತಂದ್ರೆ, ನಾವು ಈ ಮಳೆಗಾಲ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಜಿಗ್ನೆಗೆ ಸಾಕಾಗ್ಬಿಟ್ಟಿತ್ತು. ಏನಪ್ಪ ಇಷ್ಟೊಂದು ಜಿಗ್ನೆ ಹತ್ಕೊಳುತ್ತೆ ಕಾಲಲ್ಲೆಲ್ಲ ಅದು ಇದು ಅಂತ. ಅವಾಗ ಸ್ಟಾಫ್ ಹೇಳ್ತಾರೆ, ಸರ್ ಇದೆಲ್ಲ ಏನು ಇಲ್ಲ, ನೀವು ಡಿಸೆಂಬರ್ ಬರ್ಲಿ ತಾಳಿ, ಟಿಕ್ಸ್ ಅಂತ ಬರುತ್ತೆ, ಉಣ್ಣೆಗಳು ಅಂತ ಹೇಳ್ತಾರೆ, ಅದು ಇನ್ನ ಡೇಂಜರು ಅಂತ. ನಾವು ಇದಕ್ಕಿಂತ ಡೇಂಜರ್ ಅದು ಏನಿರೋದಂದ್ರೆ ನಾವು ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ಬಿಟ್ರಿ. ಬಟ್ ಡಿಸೆಂಬರ್ ಬಂದ ಅದೇನೋ ತುಂಬಾ ಸಣ್ಣಗಿರುತ್ತೆ, ಟಿಕ್ಸ್ ಅಂತ ಕಣ್ಗೆ ಕಾಣಲ್ಲ ಆಕ್ಚುಲಿ. ಅದು ಗಾಳಿಗೆ ಇವನ್ ಗಾಳಿ ಕೂಡ ಹಾರ್ಕೊಂಬಂದು ಮೈಲಿ ಸೇರ್ಕೊಳ್ಳುತ್ತೆ. ಅದು ಎಷ್ಟು ಕಷ್ಟ ಅಂತಂದ್ರೆ 3-4 months ನಮ್ಗೆ ಕೆರೆತ ಹೋಗೋದೇ ಇಲ್ಲ. ಇರಿಟೇಷನ್ ಮತ್ತೆ ಫುಲ್ ಗಾಯಗಳಾಗ್ಬಿಡುತ್ತೆ. ಸೊ ನಾವು ಜಸ್ಟ್ ಒಂದು 2 weeks 3 weeks ಹೋಗಿ ವಿಸಿಟ್ ಮಾಡೋದಕ್ಕೆ ನಮ್ಗೆ ಆಗ್ತಾ ಇರಲಿಲ್ಲ. ಪಾಪ ಅವ್ರುಗಳು ದಿನನಿತ್ಯ ಅದೇ ಅವ್ರು ಹೆಂಗೇನು ಪೆಟ್ರೋಲಿಂಗ್ ಮಾಡಿ ಬಂದು ಕ್ಯಾಂಪಲ್ಲಿ ಕೂತ್ಕೊಂಡು ಬರೀ ಅದನ್ನ ತಕೊಂಡ್ ಕೂತ್ಕೊಳ್ಳೋದೇ ದೊಡ್ಡ ಕೆಲಸ ಅವ್ರಿಗೆ. ಅಷ್ಟು ಕಷ್ಟ ಅವ್ರಿಗೆ. ನಮಗೂ ಅಷ್ಟೊಂದು ಅದೇ ನಮಗೂ ಆ ಟಿಕ್ಸ್ ಮತ್ತೆ ಎಲಿಫೆಂಟ್ ಚಾರ್ಜಸ್ ನಡಿಬೇಕಾದ್ರೆ ಕಾಡಲ್ಲಿ ಒಂದೊಂದು ಸ್ಟೆಪ್ ಶುಡ್ ಬಿ ವೆರಿ ಕಾನ್ಶಿಯಸ್ ಆಗಿ. ಫ್ಲೋರ್ ಬೇರೆ, ಸ್ನೇಕ್ಸ್ ಎಲ್ಲ ತುಂಬಾ ಇರುತ್ತೆ. ಸೊ ಅದು ಹುಷಾರಾಗಿರ್ಬೇಕು. ನಿಮ್ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನಿಮ್ಗೋಸ್ಕರ ಮತ್ತಷ್ಟು ಅದ್ಭುತ ದೃಶ್ಯಾವಳಿಗಳು ಮತ್ತಷ್ಟು ಇದೆ, ಅದು ನೋಡೋದ್ರೆ ಅದಕ್ಕಿಂತ ಮೊದಲು ಒಂದು ಸ್ಮಾಲ್ ಬ್ರೇಕ್.